ಅಲ್ಪಸಂಖ್ಯಾತರು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ. ಶಾಸಕ ಭೀಮಸೇನ ಚಿಮ್ಮನಕಟ್ಟಿ. ಮಕ್ಕಳ ಭವಿಷ್ಯವನ್ನು ರೂಪಿಸಲು ಶಿಕ್ಷಣವು ಪ್ರಮುಖ ಸಾಧನವಾಗಿದ್ದು, ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಹೇಳಿದರು. ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದ ಕಿಲ್ಲಾಪೇಟೆಯ ಹಿರೇ ಮಸೀದಿಯಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯ 50 ಲಕ್ಷ ಅನುದಾನ ಅಡಿ ಶಾದಿ ಮಹಲ್ ಕಟ್ಟಡ ಕಾಮಗಾರಿ ಹಂತ 2ಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಇದುವರೆಗೆ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಸುಮಾರು 40 ಕೋಟಿ ಹಣ ತರಲಾಗಿದ್ದು, ಶಿಕ್ಷಣಕ್ಕೆ ಅಧಿಕ ಪ್ರಮಾಣದಲ್ಲಿ ಅನುದಾನ ನೀಡಿದ್ದೇನೆ. ಅಲ್ಪಸಂಖ್ಯಾತ ಮಕ್ಕಳನ್ನು ವಿದ್ಯಾವಂತರನ್ನಾಗಿಸಬೇಕು. ಅವರು ಉತ್ತಮ ಶಿಕ್ಷಣ ಪಡೆದುಕೊಂಡರೆ ಮಾತ್ರ ಸಮಾಜದಲ್ಲಿ ಒಳ್ಳೆಯ ಜೀವನ ರೂಪಿಸಿಕೊಂಡು ಮುನ್ನಡೆಯಬಹುದು. ಶಿಕ್ಷಣದೊಂದಿಗೆ ತಂತ್ರಜ್ಞಾನ, ವೃತ್ತಿಪರ ಕೌಶಲ್ಯಗಳಿಗೂ ಮಹತ್ವ ನೀಡಬೇಕಿದೆ ಎಂದು ತಿಳಿಸಿದರು. ಸಮಾಜದ ಎಲ್ಲ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮ ವಹಿಸಲಾಗುತ್ತಿದೆ. ಧರ್ಮ, ಜಾತಿ ಅಥವಾ ಪಂಥದ ಭೇದವಿಲ್ಲದೆ ಎಲ್ಲ ವರ್ಗದ ಜನರಿಗೆ ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಗಳು ಮತ್ತು ಆರ್ಥಿಕ ಸಬಲೀಕರಣದ ಅನುದಾನಗಳನ್ನು ತಲುಪಿಸುವ ಮೂಲಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತದೆ. ಅಸಮಾಧಾನ, ವೈಯಕ್ತಿಕ ವಿಚಾರ, ವೈಮನಸ್ಸು ಮರೆತು ಸಮಾಜದ ಅಭಿವೃದ್ಧಿಗೆ ನಾವೆಲ್ಲರೂ ಒಂದಾಗಬೇಕಿದೆ ಎಂದರು. ಹಜ್ ಯಾತ್ರೆಗೆ ತೆರಳುವ ಉಮರ್ ಫಾರೂಕ್ ಪೆಂಡಾರಿಗೆ ಸನ್ಮಾನ. ಹಜ್ ಯಾತ್ರೆ ಕೈಗೊಂಡ ಅಂಜುಮನ್ ಕಮಿಟಿ ಕಾರ್ಯದರ್ಶಿ ಉಮರ್ ಫಾರೂಕ್ ಪೆಂಡಾರಿ ಅವರನ್ನು ಶಾಸಕರು ಸನ್ಮಾನಿಸಿದರು. ತಂದೆ ಬಿಬಿ ಚಿಮ್ಮನಕಟ್ಟಿ ಅವರ ಆರೋಗ್ಯ ಚೇತರಿಕೆಗೆ ಅಲ್ಲಾನಲ್ಲಿ ಪ್ರಾರ್ಥಿಸುವಂತೆ ಮನವಿ ಮಾಡಿದರು. ಮುಖಂಡರಾದ ಬಿಬಿ ಸೂಳಿಕೇರಿ, ಉಸ್ಮಾನಸಾಬ ಅತ್ತಾರ, ರಫೀಕ್ ಪೀರಖಾನ, ಅಂಜುಮನ್ ಕಮಿಟಿ ಅಧ್ಯಕ್ಷ ಮೋದನಸಾಬ್ ದೊಡ್ಡಕಟ್ಟಿ, ಕಾರ್ಯದರ್ಶಿ ಉಮರ್ ಫಾರೂಕ್ ಪೆಂಡಾರಿ, ಶ್ರೀಧರ್ ಕಾಂಬಳೆ, ಎಂಜಿ ಕಿತ್ತಲಿ, ಪಪಂ ಮುಖ್ಯಾಧಿಕಾರಿ ರಮೇಶ್ ಮಾಡಬಾಳ್, ಪಿಎಸ್ಐ IAM ಹಿರೇಗೌಡರ್, ಸೈದುಸಾಬ ನದಾಫ್, ಉಸ್ಮಾನಸಾಬ್ ಮುಲ್ಲಾ, ಅಹಮದ್ ಅಲಿ ಕುಡಚಿ, ಹಸನ ಮುಜಾವರ, ಹಾಶಿಮ ಮುಲ್ಲಾ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಈ ಕನಸನ್ನ ನನಸು ಮಾಡಿದವರು ಯಾರಪ್ಪ ಅಂತಂದ್ರೆ ನಮ್ಮ ಬಿ ಚಿಮ್ಮನಕಟ್ಟಿ ಅವರು. ಏನಂತ ಬಾದಾಮಿ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರ ಅನುದಾನ ತಂದೆ 40 ಕೋಟಿ ಅನುದಾನ ಏನೈತಿ, ಅದು ಬಹಳ ವಿಶೇಷವಾಗಿ ನಮ್ಮ ಗಮನಕ್ಕೆ ಇರಲಿ. ಅದು ಅದರ ಜಾಸ್ತಿ ಒತ್ತು ಎಲ್ಲಿ ಕೊಟ್ಟಿದೆ ಅಂತಂದ್ರೆ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಟ್ಟಿಲ್ಲ. ಹಾಗೆ ಯಾಕೆ ನಾವು ಆ ಮಕ್ಕಳು ಶಾಲೆ ಅಂದ್ರೆ ಇಂಥ ಸಮುದಾಯವನ್ನು ಹತ್ತು ಕಟ್ಟುವ ಶಕ್ತಿ ಅವ್ರಿಗೆ ಬರ್ತೈತಿ. ಅವ್ರು ನಾನೇನು ಬೇಕಾಗಿಲ್ಲ, ಅವರು ಹೆಂಗೆ ಕಲ್ತ್ಬೇಕಂತ ಹೇಳ್ಬೇಕಾಗಿಲ್ಲ, ಅವ್ರ ಬಂದು ಕಲ್ತಾರೆ. ಅವರು ನಮ್ಗೆ ಯಾರೋ ಅವಶ್ಯಕತೆ ಇಲ್ಲ ಅಂತ ಅವ್ರ ಸಮುದಾಯಗಳಾಗಿ ಚಾಲು ಮಾಡ್ತಾರೆ. ಹಂಗೆ ಬೆಳೆದು ನಿಂತ್ರಿ ಅಂತ ನಾನು ಒಬ್ಬ ಶಾಸಕ ಹೇಳಿದ್ದು ಅವಾಗ ಖುಷಿ ಅನ್ಸುತ್ತೆ, ಮತ್ತು ಅವಾಗ ಸ್ವಾರ್ಥಕ್ಕಾಗ್ತದೆ ಅಂತ ನಾನು